ಕೂಡ ಭಿನ್ನವಾದ ಆಹಾರ ಆಸಕ್ತಿಯನ್ನ ಹೊಂದಿರ್ತಾರೆ. ಒಬ್ಬರಿಗೆ ಇಷ್ಟವಾದ ಆಹಾರ ಇನ್ನೊಬ್ಬರಿಗೆ ಇಷ್ಟವಾಗಿರ್ಲೇಬೇಕೆಂದೇನಿಲ್ಲ. ಆದರೆ ಸಸ್ಯಾಹಾರ ಮತ್ತು ಮಾಂಸಾಹಾರದ ವಿಷಯ ಬಂದಾಗ ಪ್ರತಿಯೊಬ್ಬರು ಕೂಡ ತಮ್ಮ ಆಹಾರದ ಪದ್ಧತಿಗೆ ಒಗ್ಗಟ್ಟಾಗಿರ್ತಾರೆ. ಭಾರತದಂತಹ ದೇಶದಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರದ ಬಗೆಗಿನ ಪರ ವಿರೋಧ ಚರ್ಚೆಗಳು ಇಂದು ನೆನ್ನೆಯದಲ್ಲ. ಅಥವಾ ಸಸ್ಯಾಹಾರ ಶ್ರೇಷ್ಠವೋ ಇಲ್ಲ ಮಾಂಸಾಹಾರ ಶ್ರೇಷ್ಠವೋ ಅನ್ನೋ ಚರ್ಚೆ ಕೂಡ ಆಗಾಗ ನಡೆಯುತ್ತಲೇ ಇರ್ತದೆ. ಅದೆಲ್ಲದರ ಆಚೆಗೆ ಎಲ್ಲಾ ಆಹಾರವೂ ಶ್ರೇಷ್ಠ. ಅವರವರು ತಿನ್ನುವ ಆಹಾರ ಅವರವರಿಗೆ ಇಷ್ಟವೇ. ಜಗತ್ತಿನಲ್ಲಿ ಯಾವ ಆಹಾರ ಕನಿಷ್ಠ ಅಥವಾ ಶ್ರೇಷ್ಠ ಅನ್ನೋದು ಇಲ್ಲ. ಆದರೆ ನಾವು ಹೇಳ್ತಿರೋ ಸುದ್ದಿ ಇದಕ್ಕಿಂತ ತದ್ವಿರುದ್ಧವಾಗಿದೆ. ಹೌದು, ಮಾಂಸಾಹಾರಿ ಮತ್ತು ಸಸ್ಯಾಹಾರಿಗಳೆರಡು ಆಹಾರ ಪ್ರಿಯರು ಆಹಾರದಲ್ಲಿ ತಮ್ಮ ಅನ್ವೇಷಣೆಯನ್ನ ಮಾಡ್ತಿರ್ತಾರೆ. ಭಾರತದಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರ ತಿನ್ನುವವರಿಗೇನು ಕೊರತೆ ಇಲ್ಲ. ನಮ್ಮ ದೇಶದಲ್ಲಿ ಎಲ್ಲೆಂದರಲ್ಲಿ ನಿಮಗೆ ಎರಡೂ ರೀತಿಯ ಜನರು ಸಿಗುತ್ತಾರೆ. ಆದರೆ ಇಂದು ನಾವು ನಿಮಗೆ ಹೇಳಲು ಹೊರಟಿರೋದು ಮಾಂಸಾಹಾರಕ್ಕಾಗಿ ಹುಡುಕಿದರೂ ಸಿಗದ ನಮ್ಮ ದೇಶದ ಒಂದು ನಗರದ ಬಗ್ಗೆ. ಈ ನಗರವು ಸಂಪೂರ್ಣವಾಗಿ ಇಲ್ಲಿ ತಪ್ಪಿಯೂ ಕೂಡ ನಿಮಗೆ ನಾನ್ ವೆಜ್ ಆಹಾರ ಸಿಗೋದೇ ಇಲ್ಲ. ಅಸಲಿಗೆ ಅಲ್ಲಿ ನಾನ್ ವೆಜ್ ಅನ್ನ ಬೇಯಿಸುವುದೇ ಇಲ್ಲ, ಮಾಂಸ ಮಾರಾಟ ಕೂಡ ಮಾಡುವುದಿಲ್ಲ. ಅಂದಹಾಗೆ ನಾವು ಗುಜರಾತ್ನ ಭಾವನಗರ ಜಿಲ್ಲೆಯ ಪಾಲಿಟಾನಾ ನಗರದ ಬಗ್ಗೆ ಮಾತನಾಡ್ತಿದ್ದೇವೆ. ಈ ನಗರವು ಮಾಂಸಾಹಾರವನ್ನ ಸಂಪೂರ್ಣವಾಗಿ ನಿಷೇಧಿಸಿದ ವಿಶ್ವದ ಮೊದಲ ನಗರವಾಗಿದೆ. ಇಲ್ಲಿ ನೀವು ಎಲ್ಲೇ ಹೋದರೂ ನಿಮಗೆ ನಾನ್ ವೆಜ್ ಆಹಾರ ಸಿಗೋದೇ ಇಲ್ಲ. ವರದಿಗಳ ಪ್ರಕಾರ ಜೈನ ಸನ್ಯಾಸಿಗಳ ಬೃಹತ್ ಪ್ರತಿಭಟನೆಗಳ ನಂತರ ಈ ತರಹದ ಒಂದು ಪದ್ಧತಿ ಆ ನಗರದಲ್ಲಿ ಪ್ರಾರಂಭವಾಯಿತು ಎನ್ನಲಾಗಿದೆ. 2014ರಲ್ಲಿ ಸುಮಾರು 200 ಸನ್ಯಾಸಿಗಳು ಸುಮಾರು 250 ಮಾಂಸದ ಅಂಗಡಿಗಳನ್ನ ಮುಚ್ಚುವಂತೆ ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹ ನಡೆಸಿದರು. ನಂತರ ಜೈನ ಸಮುದಾಯದ ಭಾವನೆಗಳನ್ನ ಗೌರವಿಸಿ ಸರ್ಕಾರವು ಈ ನಿಷೇಧವನ್ನ ಜಾರಿಗೆ ತಂದಿತು. ಹೀಗಾಗಿ ಆ ನಗರದಲ್ಲಿ ಮಾಂಸ, ಮೊಟ್ಟೆಗಳ ಮಾರಾಟ ಮತ್ತು ಪ್ರಾಣಿಗಳ ಹತ್ಯೆಯ ಮೇಲೆ ನಿಷೇಧವನ್ನ ವಿಧಿಸಲಾಯಿತು ಮತ್ತು ಉಲ್ಲಂಘನೆಗಾಗಿ ಶಿಕ್ಷೆಯನ್ನ ನಿಬಂಧನೆಗೆ ಸಹ ಮಾಡಲಾಯಿತು. Ashwavega English News. Coming soon. Your channel, your voice, your trust.